ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನೋಡಿ ನಾನಿವತ್ತು ಏನು ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ, ನಾನು ಟ್ರೈನಿಂಗ್ ಮಾಡುವಾಗ ಯಾವ್ಯಾವ ರೀತಿ ಪ್ರಾಕ್ಟೀಸ್ ಮಾಡಿದೆ, ಯಾವ್ಯಾವ ರೀತಿ ಶೇಪ್ಗಳನ್ನ ಕೊಟ್ಟು ಡಿಸೈನ್ಗಳನ್ನ ಟ್ರೈ ಮಾಡಿದೆ ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತಿದ್ದೀನಿ. ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಯಾಕೆಂದರೆ ಇದರಿಂದ ಈಗ ತಾನೇ ಕಲಿತಿರೋರ್ಗೂ ಬೆನಿಫಿಟ್ಸ್ ಇದೆ, ಕಲ್ತಿರೋರ್ಗೂ ಕೆಲವು ಡಿಸೈನ್ಗಳನ್ನ ನೋಡಿ ಈ ರೀತಿ ನಾವು ಮಾಡ್ಬೋದು ಅನ್ನೋದು ಐಡಿಯಾಸ್ ಬರುತ್ತೆ. ದಯವಿಟ್ಟು ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ, ನನಗೆ ಸಪೋರ್ಟ್ ಮಾಡಿ. ಹಾಗೆ ನನಗೆ ಒಳ್ಳೆ ಕಮೆಂಟ್ ಮಾಡಿದವ್ರಿಗೆ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ, ಲೈಕ್ ಮಾಡಿರೋರಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ವಂದನೆಗಳು. ಬನ್ನಿ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಕೆಲವೊಂದು ಡೌಟ್ಗಳಿಗೂ ಸಹ ನಾನು ಇದರಲ್ಲಿ ಉತ್ತರನ ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಬನ್ನಿ ಫ್ರೆಂಡ್ಸ್, ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸ್ವಲ್ಪ ನಿಮಗೆ ಏನೇನು ಡೌಟ್ ಐತೆ, ಏನೇನು ಕಮೆಂಟ್ ಹಾಕಿದ್ದೀರಿ ಬಿಗಿನರ್ಸ್ಗಳು, ಅವ್ರಿಗೆ ಸ್ವಲ್ಪ ಡೌಟನ್ನು ಕ್ಲಿಯರ್ ಮಾಡಿಬಿಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಮತ್ತೆ ಹೇಳಿರೋದನ್ನೇ ಮತ್ತೆ ಕಮೆಂಟ್ ಮಾಡಿಬಿಡಿ. ಏಕೆಂದರೆ ಥ್ರೆಡ್ಡು ಕಟ್ ಆಗೋದಕ್ಕೆ ಅಂತ ನನ್ನ ಹತ್ರ ಸುಮಾರು ಜನ ಕಮೆಂಟ್ ಹೇಳ್ತಿದ್ದಾರೆ, ಪದೇ ಪದೇ ಥ್ರೆಡ್ ಕಟ್ ಆಗ್ತಿದೆ ಅಂತ. ಏನು ಥ್ರೆಡ್ ಕಟ್ ಆಗ್ತಿದೆ ನನಗಂತೂ ರೀಸನ್ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಅವ್ರಿಗೆ ಹೇಳಿದ್ದೀನಿ ಬೇರೆ ಕಂಪ್ನಿದು ಥ್ರೆಡ್ಡನ್ನು ನೀವು ಚೇಂಜ್ ಮಾಡಿ ನೋಡಿ ಅಂತಲೂ ಹೇಳಿದ್ದೀನಿ, ಅದ್ರ ಬಗ್ಗೆ ವೀಡಿಯೋನು ಮಾಡಿ ಹಾಕಿದ್ದೀನಿ. ಆದ್ರೂ ಅದೇ ಥರ ಕ್ವಶನ್ ಬರ್ತಾ ಇರೋದ್ರಿಂದ ಇದೊಂದು ವೀಡಿಯೋನ ಮಾಡ್ತಾ ಇದ್ದೀನಿ. ಬರೀ ಅದೇ ಅಲ್ಲ, ಮತ್ತು ನಾನು ಟ್ರೈನಿಂಗ್ ಮಾಡುವಾಗ ಯಾವ್ಯಾವ ರೀತಿ ವರ್ಕ್ ಹಾಕಿದ್ದೀನಿ ಅದನ್ನೆಲ್ಲ ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಕನ್ಫ್ಯೂಸ್ ಆಗಿಬಿಡಿ. ಯಾಕೆಂದರೆ ಪೂರ್ತಿ ವೀಡಿಯೋ ನೋಡೋದಿಲ್ಲ, ಅರ್ಧ ನೋಡ್ತೀರಿ, ಮತ್ತೆ ಕ್ವಶನ್ ಕೇಳ್ತೀರಿ. ಅದ್ರ ಬದಲು ಪೂರ್ತಿ ನೋಡಿ. ನಾನು ಹೇಳ್ತೀನಿ ಯಾವಾಗಲೂ ಬಿಗಿನರ್ಸ್ಗಳಿಗೆ ಅಂತ ಮಾಡ್ತಾ ಇರೋದು, ಹೇಳ್ತಾ ಟಿಪ್ಸನ್ನು ಹೇಳ್ತೀನಿ, ಪೂರ್ತಿ ನೋಡಿ ಅಂತ. ನೋಡಿ, ಅವತ್ತು ವೀಡಿಯೋದಲ್ಲಿ ತೋರಿಸಿದ್ದೆ ನಾನು ವಿಂಡೋಯಿಂದನೇ ಹಾಕೊಳ್ಳೋದು ಅಂತ. ನೋಡಿ, ಥ್ರೆಡ್ಡನ್ನು ಆ ರೀತಿ ಇಟ್ಕೊಂಡಿರ್ತೀನಿ ನಾನು. ನೋಡಿ, ಜರಿ ಥ್ರೆಡ್ಡನ್ನು ಇಲ್ಲಿಂದನೇ ಹಾಕೋದು ಅಂತ ಹೇಳಿದ್ದೀನಿ. ಹಾಗೆ ಇದೆ. ನೀವು ಆದಷ್ಟು ಮಿಷಿನ್ ಚೆನ್ನಾಗಿ ವರ್ಕ್ ಆಗಬೇಕು ಅಂದರೆ ನೋಡಿ, ಇಲ್ಲೆಲ್ಲ ಕೊಟ್ಟಿದ್ದಾರೆ ಅಲ್ವಾ ಅವರೇ. ನೋಡಿ, ಆಯಲ್ ಪಾಯಿಂಟು ಇಲ್ಲೆಲ್ಲ ನೀವು ಇಲ್ಲೇನೇನು ಹೋಲ್ ಕಾಣಿಸ್ತಿದೆ, ಇಲ್ಲೆಲ್ಲ ನೀಟಾಗಿ ಆಯಲ್ ಹಾಕೋಬೇಕು. ನೋಡಿ, ಅವರೇ ತೋರಿಸಿದ್ದಾರೆ, ಎಷ್ಟು ನೀಟಾಗಿ ಬಾಣ ಮಾಡಿ ತೋರಿಸಿದ್ದಾರೆ. ಈ ಥರ ಎಲ್ಲ ಇರುತ್ತೆ ಅಲ್ವಾ. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ನೀಟಾಗಿ ಆ ಹೋಲ್ಗಳಲ್ಲೆಲ್ಲ ನೀವು ನೋಡಿ ನೀಟಾಗಿ ಮಾರ್ಕ್ ಮಾಡಿ ತೋರಿಸಿದಾರಲ್ವಾ, ಅಲ್ಲೆಲ್ಲ ನೀವು ನೀಟಾಗಿ ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದಾರೆ ಅಲ್ಲಿಗೆಲ್ಲ ನೀಟಾಗಿ ಆಯಿಲ್ ಹಾಕಬೇಕು. ಡೈಲಿ ಹಾಕಬೇಕು. ನೀವು ಡೈಲಿ ಹಾಕೋಕ್ಕಾಗಲಿಲ್ಲ, ನಾವು ಏನು ಜಸ್ಟ್ ಒಂದು ಅರ್ಧ ಗಂಟೆ ಮಾಡಿದ್ದೀನಿ ಅಷ್ಟೇ, ಅದಕ್ಕೇನು ಡೈಲಿ ಹಾಕಬೇಕು ಅನ್ನೋದಿದ್ರೆ ಕನಿಷ್ಠ ಪಕ್ಷ ಒಂದಿನ ಬಿಟ್ಟು ಒಂದಿನಾದರೂ ಆಯಿಲ್ ಮಾಡಬೇಕು. ನೀವು ಎಷ್ಟು ಚೆನ್ನಾಗಿ ಆಯಿಲ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಮಿಷಿನಲ್ಲಿ ವರ್ಕ್ ಬರುತ್ತೆ. ಥ್ರೆಡ್ಡೂ ಅಷ್ಟೇ. ನೀವು ಥ್ರೆಡ್ಡು ಹೇಗೆ ಅಂತ ನಾನು ನೋಡದೆ ಹೇಳೋಕ್ಕಾಗಲ್ಲಲ್ವಾ, ಅದಕ್ಕೋಸ್ಕರ ಒಂದೆರಡು ಮೆಥಡ್ ಹೇಳ್ತೀನಿ, ಅದನ್ನು ಫಾಲೋ ಮಾಡಿ ನೋಡಿ. ಹಂಗೂ ಬರ್ತಾ ಇಲ್ಲ ಅಂದರೆ ಶಟಲ್ ಹತ್ರ ಪ್ರಾಬ್ಲಮ್ ಇರುತ್ತೆ, ಅಂದರೆ ಟೈಮಿಂಗ್ಸ್ ಅನ್ನೋದು ಚೇಂಜ್ ಆಗಿ ಶಟಲ್ ಹತ್ರ ಪ್ರಾಬ್ಲಮ್ ಆಗಿರುತ್ತೆ. ಆಗ ನೀವು ಮೆಕ್ಯಾನಿಕ್ ಹತ್ರನೇ ತೋರಿಸ್ಕೋಬೇಕು. ಫಸ್ಟು ನೀವೇನೇನ ಟ್ರೈ ಮಾಡಿ ಅಂದರೆ, ಆದಷ್ಟು ನಿಮಗೆ ವಿಂಡೋ ಇರುತ್ತೋ ಇಲ್ವೋ ಪಾಪ, ಅವ್ರವ್ರ ಅನುಕೂಲಕ್ಕೆ ಹೇಗೆ ಇಟ್ಕೊಂಡಿರ್ತಿರೋ ಗೊತ್ತಿಲ್ಲ, ಆದಷ್ಟು ಬೆಳಕಿರೋ ಕಡೆ ಇಟ್ಕೊಂಡಿರ್ತೀನಿ ಅಂದ್ಕೋತೀನಿ. ನೋಡಿ, ಈ ರೀತಿ ಬೇಕು ಅಂದರೆ ನೀವು ಇಲ್ಲಿಗೂ ಬೌಲಲ್ಲಿ ಇಟ್ಕೊಂಡು ನೋಡಿ, ಈ ಪ್ಲೇಸಲ್ಲೂ ಬೌಲನ್ನು ಇಟ್ಕೊಂಡು ಹೀಗೆ ತೊಗೊಂಡು, ಇಲ್ಲಿ ಬೇಕಾದ್ರೆ ನೀವು ಬೌಲು ಜರುಗಾಡುತ್ತೆ ಅಂದರೆ ಡಬಲ್ ಪ್ಲಾಸ್ಟ್ ಗಮ್ ಇರುತ್ತೆ ಅಲ್ವಾ, ಇಲ್ಲಿಗೆ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಬೌಲ್ನ ಇಡಿ. ಅದು ಸ್ಟಿಪ್ಪಾಗಿ ಕೂರುತ್ತೆ, ಎಲ್ಲೂ ಅಲ್ಗೋಡೋದಿಲ್ಲ. ಆ ರೀತಿಯೂ ಬೇಕಾದ್ರೆ ತೊಗೋಬೋದು ನೀವು, ಮಿಷಿನ್ ಮೇಲೆ ಇಟ್ಕೋತೀನಿ ಅಂದರೆ. ಅದು ಬಿಟ್ಟರೆ ನೋಡಿ, ಈ ಥರ ನಾನು ನಿಮಗೆ ತೋರ್ಸೋಕ್ಕೆ ಅಂತ ಇಟ್ಟಿದ್ದೀನಿ. ಯಾಕೆಂದರೆ ನಮ್ಮ ಮನೇಲಿ ಡಾಗ್ ಇರೋದ್ರಿಂದ ಅವನು ಇಲ್ಲೆಲ್ಲ ಓಡಾಡ್ತಾನೆ. ಹಾಗಾಗಿ ನಾನು ಈ ರೀತಿ ಕೆಳಗಡೆ ಇಟ್ಕೊಳ್ಳೋದಿಲ್ಲ. ನಾನು ವರ್ಕ್ ಮಾಡ್ತಿದ್ರೆ ಇಲ್ಲೆಲ್ಲ ಬಂದು ಕೂರೋದು ಓಡಾಡೋದು ಮಾಡಿಬಿಟ್ಟು ಹೋಗ್ತಾನೆ. ಅದಕ್ಕೋಸ್ಕರ ನಾನು ಈ ರೀತಿ ಕೆಳಗಡೆ ಇಟ್ಕೊಳ್ಳೋದಿಲ್ಲ. ನೋಡಿ, ಇಲ್ಲಿಂದ ನೀವು ಥ್ರೆಡ್ಡನ್ನು ಹೀಗೆ ತೊಗೊಬಂದು ಇಲ್ಲಿಂದ ಮಾಮೂಲಿ ಹೇಗೆ ಹಾಕ್ತೀವಿ ಹಾಗೆಯೇ ಹಾಕ್ಕೊಂಡೋಗಿ ಅಷ್ಟೇ. ಕೆಳಗಡೆಯಿಂದ ತೊಗೊಳ್ತೀವಿ ಅಷ್ಟೇ. ಇಲ್ಲಿ ಕೆಳಗಡೆ ಹೀಗೆ ಇಟ್ಕೊಂಡು ಈಗ ಬಂದರೆ ಲೆಂತಲ್ಲಿ ಬರುತ್ತೆ. ಮಾಮೂಲಿ ಹೇಗೆ ಹಾಕ್ತೀರಿ ಥ್ರೆಡ್ಡು ಅದೇ ರೀತಿ ಹಾಕ್ಕೊಳ್ಳಿ. ಇದೊಂದು ಮೆಥಡನ್ನು ಮಾಡಿ ನೋಡಿ. ಪದೇ ಪದೇ ದರ ಕಟ್ಟಾಗುತ್ತೆ ಅನ್ನೋರು ಇದೊಂಥರ ಮಾಡಿ. ಮತ್ತು ಥ್ರೆಡ್ ಕಂಪ್ನಿಗಳನ್ನ ಚೇಂಜ್ ಮಾಡಿ ನೋಡಿ. ಇಷ್ಟೆಲ್ಲ ಆಯಲ್ನ ಅಷ್ಟೇ, ಆಯಲ್ನ ಚೆನ್ನಾಗಿ ಹಾಕಬೇಕು. ಡೈಲಿ ಹಾಕಿಲ್ಲ ಅಂದರೆ ಒಂದಿನ ಬಿಟ್ಟು ಒಂದಿನ ಹಾಕಿ. ಇಷ್ಟನ್ನು ಮಾಡಿ ನೋಡಿ. ಆದ್ರೂ ಪದೇ ಥ್ರೆಡ್ ಕಟ್ ಆಗ್ತಾ ಇದೆ ಅಂದರೆ ಶಟಲ್ ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ನೀವು ಮೆಕ್ಯಾನಿಕ್ ಹತ್ರ ಒಂದ್ಸಲ ತೊಗೊಂಡೋಗಿ ತೋರಿಸ್ಕೊಬಂದರೆ ನೀಟಾಗಿ ಏನು ಪ್ರಾಬ್ಲಮ್ ಇಲ್ಲದೆ ಇರೋ ಹಾಗೆ ಅವರೇ ನೋಡಿಬಿಟ್ಟು ನಿಮಗೆ ಏನು ಪ್ರಾಬ್ಲಮ್ ಆಗಿದೆ ಅಂತಲೂ ಸಹ ಹೇಳ್ತಾರೆ. ಫಸ್ಟು ನಾವು ಮನೇಲಿ ನೋಡ್ಕೋಬೇಕಾಗಿರೋದು ಇಷ್ಟೇ. ಈ ಥರ ನೋಡಿ, ದೂರ ಇಟ್ಟು ನೋಡಿ. ನೀವು ಥ್ರೆಡ್ ಎಲ್ಲ ಹಾಕ್ತಿದ್ರಿ ಏನು ಅಂತ ನನಗೆ ಗೊತ್ತಾಗ್ತಿಲ್ಲ ಅಲ್ವಾ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಈ ರೀತಿ ಮಾಡಿ ನೋಡಿ. ಈಗ ಮಾಡಿದ್ರೂ ಕಟ್ ಆಗ್ತಿದೆ ಅಂದರೆ ಮಾತ್ರ ಮೆಕ್ಯಾನಿಕ್ ಹತ್ರ ಒಂದ್ಸಲ ತೋರಿಸ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಕೇಳಿದ್ದು, ಸೀರೆಗೆ ಯಾವ ರೀತಿ ಮ್ಯಾಚ್ ಮಾಡಿ ವರ್ಕ್ ಮಾಡಬೇಕು. ನೋಡಿ, ಸೀರೆಗೆ ನಾವು ಈ ರೀತಿ ಡಬಲ್ ಕಲರಲ್ಲಿದ್ದರೆ, ಈಗ ಬ್ಲೌಸ್ ಈ ಕಲರ್ ಇದೆ, ಸ್ಯಾರಿ ಈ ಕಲರಲ್ಲಿದೆ ಅಂದಾಗ ಮಾಮೂಲಿ ನಾವು ಈ ಕಾಂಟ್ರಾಸ್ಟ್ ಕಲರ್ ಇದೆ ಅಲ್ವಾ, ಇದನ್ನೇ ಬಳಸ್ತೀವಿ. ಏಕೆಂದರೆ ಬ್ಲೌಸು ಪರ್ಪಲಲ್ಲಿದ್ದು ಆರೆಂಜಲ್ಲಿ ಸೀರೆ ಇದೆ ಅಂದಾಗ ಪರ್ಪಲ್ ಮೇಲೆ ಆರೆಂಜು ಮತ್ತು ಗೋಲ್ಡಲ್ಲಿ ವರ್ಕ್ ಆಗ್ತೀವಿ ಅಲ್ವಾ. ಈಗ ಅಕಸ್ಮಾತ್ ಬರೀ ಪರ್ಪಲೇ ಇದೆ ಅಂದರೆ ಏನು ಮಾಡೋದು? ಹಾಗಿದ್ದಾಗ ಅವ್ರನ್ನ ಕೇಳ್ಕೊಳ್ಳಿ. ಇಲ್ಲಾಂದರೆ ನೀವೇ ಅದನ್ನು ನಾವು ಹೇಳೋಕ್ಕಾಗೋದಿಲ್ಲ ಇದೇ ಥರ ಹಾಕೊಳ್ಳಿ ಅಂತ. ಆ ಟೈಮಲ್ಲಿ ನಾವೇ ಇದು ಮಾಡ್ಕೋಬೇಕಾಗುತ್ತೆ. ಬೇರೆ ಕಲರ್ ಕಾಂಟ್ರಾಸ್ಟು ಆ ಸೀರೆಲಿ ಯಾವುದಾದ್ರೂ ಒಂದು ಕಡೆ ಯಾವುದಾದ್ರು ಸ್ವಲ್ಪ ಲೈಟ್ ಶೇಡಲ್ಲಿ ಏನಾದ್ರು ಒಂದು ಸ್ವಲ್ಪ ಕಲರ್ ಚೇಂಜ್ ಬಂದಿದೆ ಅಂದರೆ ಅದನ್ನೇ ತೊಗೋಬೇಕು. ಆದರೆ ಡಾರ್ಕ್ ಕಲರ್ ತೊಗೋಬಾರ್ದು. ನೀವು ಲೈಟ್ ಕಲರಲ್ಲೇ ತೊಗೊಂಡು ಕಾಂಬಿನೇಷನ್ನ ಕೊಡಬೇಕು. ನೋಡಿ, ಈ ರೀತಿ ಬಂದಿರುತ್ತೆ. ನೋಡಿ, ಈ ಸೀರೆ ಕಾಂಟ್ರಾಸ್ಟ್ ಕಲರ್ ಇಲ್ಲ, ಒಂದೇ ಬಂದಿದೆ. ನೋಡಿ, ಈ ರೀತಿ ಒಂದೇ ಕಲರ್ ಸ್ಯಾರಿ ಬಂದಾಗನೂ ಅಷ್ಟೇ ನಾವು ನೋಡಿ ಅದ್ರ ಕಾಂಟ್ರಾಸ್ಟ್ ಕಲರು ಯಾವ್ದು ಬರುತ್ತೆ ನೋಡಿಕೊಂಡು ಹಾಕಬೇಕಾಗುತ್ತೆ. ನೋಡಿ, ಇದು ಒಂದೇ ಕಲರ್ ಅದು ಡಾರ್ಕ್ ಇದೆ. ಕ್ಯಾಮ್ರಾದಲ್ಲಿ ಏನಕ್ಕೆ ಗೊತ್ತಿಲ್ಲ, ಸಾಕತ್ತು ಮಂಕ ಕಾಣಿಸ್ತಾ ಇದೆ. ಇದನ್ನು ಅಷ್ಟೇ ಬರೀ ಆರೆಂಜ್ ಕಲರ್ ಬಂದಿದೆ ಅಂತ ಅಂದರೆ ನೀವು ಅದಕ್ಕೆ ಬೇಕಾದರೆ ನೀವು ಅವ್ರಿಗೆ ಹೇಳ್ಬೋದು. ನೋಡಿ, ಒಂದೇ ಕಲರ್ ಆದರೆ ಚೆನ್ನಾಗಿ ಬರೋದಿಲ್ಲ, ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಪರ್ಪಲ್ ಕಲರು ಯಾವುದಾದ್ರೂ ತೊಗೋಬೋದು. ಬ್ಲ್ಯಾಕು ಹೀಗೆ ಕಾಂಬಿನೇಷನ್ ಯಾವುದು ಇಷ್ಟ ಆಗುತ್ತೆ ಅದನ್ನು ನೋಡಿಕೊಂಡು ಬೇಕಾದ್ರೆ ಪ್ಲೈನಲ್ಲಿ ತೊಗೊಂಡು ನೀವು ಅದಕ್ಕೆ ಕಾಂಟ್ರಾಸ್ಟ್ ಕಲರಲ್ಲಿ ವರ್ಕ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಕಲರ್ ಮ್ಯಾಚ್ ನಾವು ಹೇಗೆ ಮಾಡ್ತೀವಿ ಅನ್ನೋಕ್ಕಿಂತ ಕಸ್ಟಮರು ಯಾವ ರೀತಿ ಇದ್ದಾರೆ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ.
ಮತ್ತು ನಾವು ಅವ್ರಿಗೆ ಹೇಳಬೇಕು ಈ ರೀತಿ ಇಲ್ಲ ಅಂತ. ಇಲ್ಲಾಂದರೆ ಏನು ಮಾಡೋಂಗಿಲ್ಲ, ನಾವು ಮಾಮೂಲಿ ಗೋಲ್ಡ್ ಕಲರು ಮತ್ತು ಇದನ್ನು ಏನು ಸೀರೆ ಒಂದೇ ಕಲರ್ ಇರುತ್ತೆ ಅದಕ್ಕೆ ವರ್ಕ್ ಮಾಡಿಬಿಟ್ಟು ಗೋಲ್ಡಲ್ಲಿ ಔಟ್ಲೈನ್ ಕೊಟ್ಬಿಟ್ಟು ಮಾಡಬೇಕಾಗುತ್ತೆ. ಇಲ್ಲ ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಡಿ, ನಮಗೆ ಬೇರೆ ಬ್ಲೌಸಲ್ಲೆಲ್ಲ ವರ್ಕ್ ಬೇಡ, ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಡಿ ಅಂದಾಗ ನಾವೇನು ಮಾಡಬೇಕಾಗುತ್ತೆ, ಇದು ಮತ್ತು ಗೋಲ್ಡನ್ನೇ ಮಿಕ್ಸ್ ಮಾಡಿ ಹಾಕಬೇಕಾಗುತ್ತೆ. ಗೋಲ್ಡನ್ನು ಸ್ವಲ್ಪ ಹೈಲೈಟ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ಇದನ್ನು ನಾವು ವರ್ಕ್ ಮಾಡುವಾಗ ನೋಡ್ಕೋಬೇಕು. ಅದನ್ನು ನಾನು ಮುಂದೆ ನಿಮಗೆ ವರ್ಕ್ ಮಾಡ್ತಾ ಯಾವುದಾದ್ರೂ ಕಾಂಬಿನೇಷನ್ ಸಿಗಲಿಲ್ಲ ಅಂದಾಗ ಹೇಳ್ಕೊಡ್ತೀನಿ. ನಾನೊಂದು ಹೊಸಲ ಹಾಕಿದ್ದೆ, ಪಿಂಕಿಗೆ ಕಾಂಬಿನೇಷನ್ ಕಲರ್ ಇರಲಿಲ್ಲ ಅಂತ ಪೂರ್ತಿ ಜರಿ ಥ್ರೆಡ್ಡಲ್ಲೇ ಗೋಲ್ಡಲ್ಲೇ ಹಾಕಿದ್ದೆ. ಅದು ಹಂಗೆ ಹಾಕೊಂಡಾಗ್ಲೂ ಸುಮಾರು ಸೀರೆಗಳಿಗೆ ಮ್ಯಾಚ್ ಆಗುತ್ತೆ. ಆಗ ಹಾಕೊಂಡಾಗ ಆ ರೀತಿ ಕಲರ್ ಕಾಂಬಿನೇಷನ್ ಮಾಡಬೇಕು. ಸೀರೆಗಳಲ್ಲಿ ಯಾವುದಾದ್ರೂ ಒಂದು ಕಡೆ ಒಂದು ಲೈಟ್ ಕಲರ್ ಇತ್ತು ಅಂದ್ರೂ ತೊಗೊಳ್ಳಿ, ಆದರೆ ಕಾಂಬಿನೇಷನ್ ಇಲ್ಲ ಅಂದಾಗ ಆದಷ್ಟು ನೀವು ಲೈಟ್ ಕಲರಲ್ಲಿ ಬೇರೆ ಕಲರ್ ಅದಕ್ಕೆ ಹೋಲುವಂಥ ಪಿಸ್ತಾ ಗೋಲ್ಡು ಈ ರೀತಿ ಲೈಟ್ ಕಾಂಬಿನೇಷನಲ್ಲಿ ತೊಗೊಳ್ಳಿ. ಗ್ರೀನ್ ಇದ್ದರೆ ಸ್ವಲ್ಪ ಲೈಟ್ ರೆಡ್ ಹಾಕೊಳ್ಳೋದು, ಈಗ ಕಾಂಬಿನೇಷನ್ ಇರುತ್ತೆ ಅಲ್ವಾ, ಆ ಥರ ಮಾಡಿಕೊಂಡು ನೀವು ವರ್ಕ್ನ ಮಾಡಿ ಗೋಲ್ಡಲ್ಲಿ ಔಟ್ಲೈನನ್ನು ಕೊಟ್ಕೊಂಡು ಹಾಕ್ಬೋದು. ಈ ರೀತಿ ಮಾಡಿ ನೋಡಿ. ನಾನು ಮುಂದೆ ಕ್ಲಾಸ್ ಹಾಕ್ತಾ ನಿಮಗೆ ಆದಷ್ಟು ಯಾವ ರೀತಿ ಈ ಥರ ಸೀರೆ ಬಂದರೆ ಯಾವ ರೀತಿ ಹಾಕ್ಬೋದು ಅನ್ನೋದನ್ನು ಮುಂದಿನ ಕ್ಲಾಸ್ಗಳಲ್ಲಿ ತಿಳಿಸ್ಕೊಡ್ತೀನಿ. ಈಗ ನೋಡಿ, ನಾನು ಕಲಿಯುವಾಗ ಮಾಡಿರೋಂಥ ವರ್ಕ್ಗಳನ್ನ ಸ್ವಲ್ಪ ತೋರಿಸ್ತೀನಿ. ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ಇದ್ರ ಬಗ್ಗೆ. ಈಗ ಹೊಸಬ್ರು ನೋಡ್ತಿದ್ದೀರಿ ಅಲ್ವಾ, ಅವ್ರಿಗೆ ಗೊತ್ತಿಲ್ಲದೆ ಇದ್ದವ್ರಿಗೆ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಸ್ಟಾರ್ಟಿಂಗು ಕಲಿಯುವಾಗ ಸ್ವಲ್ಪ ವೇಸ್ಟ್ ಮಾಡಿದ್ದೀನಿ ಬಟ್ಟೆಗಳನ್ನ. ಸ್ಟಾರ್ಟಿಂಗು ಸ್ವಲ್ಪ ಪರವಾಗಿಲ್ಲ ಅನ್ನುವಾಗ ಹಾಕಿರೋವಂಥದ್ದು ಇದು ನೋಡಿ. 0 1 2 3 4 5 ಈ ರೀತಿ ಹಾಕಿರೋವಂಥದ್ದು ಇದು ಸ್ಟಾರ್ಟಿಂಗು ಲೈನ್ಗಳು. ಆಮೇಲೆ ಅದರಲ್ಲೇ ಕರ್ವನ್ನು ಕೊಟ್ಟಿರೋದು ನಾನು ಕಲಿಯುವಾಗ ಮಾಡ್ಕೊಂಡಿರೋವಂಥದ್ದು ಇದು ನೋಡಿ. ಈ ರೀತಿ ಎಲ್ಲ ಎಷ್ಟು ಕೆಟ್ಟದಾಗೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀನಿ ಅಲ್ವಾ. ಕಲಿಯುವಾಗ ಎಲ್ಲರಿಗೂ ಹೀಗೆ ಇರುತ್ತೆ, ಅದಕ್ಕೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಪ್ರಾಕ್ಟೀಸ್ ಮಾಡುವಾಗ ಈ ರೀತಿ ಎಲ್ಲ ಬಂದಿರುತ್ತೆ ನೋಡಿ, ಫಿನಿಶಿಂಗ್ ಬಂದಿರೋದಿಲ್ಲ ನೋಡಿ ಯಾವ್ಯಾವ ರೀತಿ ಮಾಡಿದ್ದೀನಿ. ನಾನು ಆಲ್ರೆಡಿ ಇದ್ರದ್ದು ವೀಡಿಯೋ ಹಾಕಿದ್ದೀನಿ, ಆದರೆ ಈಗ ಹೊಸಬ್ರು ಯಾರು ನೋಡಿರಲ್ಲ ಅಂತೇಳಿ ಆಗ್ತಾ ಇರೋದಷ್ಟೇ ನೋಡಿ. ಸುಮ್ಮನೆ ನಾನು ಹೇಳ್ತೀನಲ್ಲ ಯಾವ ರೀತಿ ಬೇಕೋ ಆ ರೀತಿ ಎಲ್ಲ ಪ್ರಾಕ್ಟೀಸ್ ಮಾಡಿ ಅಂತ. ನೋಡಿ, ನಾವು ಪ್ರಾಕ್ಟೀಸ್ ಮಾಡುವಾಗ ನಾವು ಅಷ್ಟೇ ಕಲಿಯುವಾಗ ನೀಟಾಗಿ ಬಂದಿರಲ್ಲ, ಈ ರೀತಿ ಎಲ್ಲ ಮಾಡಿರ್ತೀವಿ ನೋಡಿ. ಲೀಫ್ ಡಿಸೈನು, ಫ್ಲವರು, ಕರು ಶೇಪು, ಬಟನ್ನು ಈ ರೀತಿ ನೋಡ್ಕೊಳ್ಳಿ, ನಿಧಾನವಾಗಿ ನೋಡ್ಕೊಳ್ಳಿ. ನೀವು ಯಾವುದಾದ್ರೂ ಡಿಸೈನ್ನ ಟ್ರೈ ಮಾಡೋದಾದರೆ ಮಾಡಿ, ಸುಮ್ಮನೆ ಫ್ರೀಯಾಗಿ ಕೂರೋ ಬದಲು ನಾನು ತೋರಿಸ್ಕೊಡ್ತಿರೋದ್ರಲ್ಲೇ ನೀವು ಟ್ರೈ ಮಾಡಿ ನೋಡಿ. ಈ ಡಿಸೈನು ಲೀಫು ಡಿಫ್ರೆಂಟಾಗಿ ಈ ರೀತಿ ಫಿಲ್ ಮಾಡಿರೋದು, ಮತ್ತು ಈ ರೀತಿ ನೋಡಿ ಡಬಲ್ ಕಲರಲ್ಲಿ, ಮತ್ತು ಇದನ್ನು ಅಷ್ಟೇ ಬೇರೆ ಬೇರೆ ರೀತಿ ಫಿಲ್ ಮಾಡಿರೋದು, ಬೇರೆ ಬೇರೆ ಶೇಪ್ ಲೀಫನ್ನು ಹಾಕೊಂಡಿರೋದು ನೋಡಿ. ಇದನ್ನು ಅಷ್ಟೇ ಒಳಗೆ ಫಿಲ್ ಮಾಡುವಾಗ ಬೇರೆ ಬೇರೆ ರೀತಿ ಫಿಲ್ ಮಾಡಿರೋವಂಥದ್ದು ಇದು. ಈ ರೀತಿ ಎಲ್ಲ ಕ್ರಿಯೇಟ್ ಮಾಡಬೇಕು ನಾವು ಕಲಿಯುವಾಗ ನೋಡಿ. ಹೀಗೆ ಒಂದರಲ್ಲೇ ಫ್ರೇಮ್ನ ಹಾಕ್ಕೊಂಡು ಈ ರೀತಿ ಕ್ಲಾಸ್ಗಳನ್ನ ನೋಡಿ. ನಾನು ಅದಕ್ಕೆ ಹೇಳೋದು, ಒಂದು ಸಲ ಫ್ರೇಮ್ನ ಹಾಕೊಂಡ್ರೆ ಖಾಲಿ ಮಾಡಿಬಿಡಿ, ಏನು ಡಿಸೈನ್ ಬರುತ್ತೆ ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ನೋಡಿ. ನೋಡಿ ಈ ರೀತಿ ಎಲ್ಲ ವರ್ಕ್ ಮಾಡಿ ಕೊನೆಗೆ ನಂದು MM ಅಂತ ಇನ್ಸಿಲ್ ಹಾಕೊಳ್ಳೋದು. ನನ್ನ ಹೆಸರು ಮಮತಾ ಅಂತ, ಅದಕ್ಕೋಸ್ಕರ ಸುಮ್ಮನೆ MM ಅಂತ ಹಾಕೊಳ್ತಿದ್ದೆ ನೋಡಿ. ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿ ನೋಡಿ. ಇದೆಲ್ಲ ನಾನು ಕಲಿಯುವಾಗ ಪ್ರಾಕ್ಟೀಸ್ ಮಾಡಿರೋವಂಥದ್ದು. ಹಾಗೆ ತೋರಿಸ್ತೀನಿ, ನೀವು ಈ ರೀತಿ ಎಲ್ಲ ಪ್ರಾಕ್ಟೀಸ್ ಮಾಡಿ. ಇದೆಲ್ಲ ಸ್ಲೀವಿಗೆಲ್ಲ ಈ ರೀತಿ ಬುಟಾಸ್ಗಳನ್ನ ಇಡಬೇಕಾಗುತ್ತೆ ಅಂತ ಸುಮ್ಮನೆ ಪ್ರಾಕ್ಟೀಸ್ ಮಾಡಿರೋದು ಇದು ಬುಟಾಸು ನೋಡಿ. ಈ ರೀತಿ ಲೀಫು, ಈ ಥರ ಲೀಫು, ಇದನ್ನು ಅಷ್ಟೇ ಸ್ಲೀವಿಗೆ ಸೆಂಟರ್ಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಈ ಥರ ಎಲ್ಲ ಮಧ್ಯೆ ಸ್ಲೀವ್ ಮಧ್ಯೆ ಎಲ್ಲ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಇದನ್ನು ಅಷ್ಟೇ ಪುಟ್ಟಾಗಿ ಸ್ಲೀವ್ ಹತ್ರ ಕೊಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಬುಟ್ಟಾಸ್ ಬದಲು ಈ ರೀತಿ ಚಿಕ್ಕದಾಗಿ ಕೊಟ್ಕೊಳ್ಳೋದು ನೋಡಿ. ಆಮೇಲೆ ಈ ಥರ ಎಲ್ಲ ಮಾಡಿದ್ದೀನಿ ನೋಡಿ. ಇನ್ಶಿಲೆಲ್ಲ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಕರುಗೆ ಎಲ್ಲ ಬರುತ್ತೆ ಅಂತ ಹೇಳಿದೆ ಅಲ್ವಾ ನೋಡಿ. ಈ ರೀತಿ ಮ್ಯಾಂಗೋ ಶೇಪು ನೋಡಿ, ಹಾರ್ಟು ಮತ್ತು ಚಕ್ರ ಶೇಪು, ಕರು ಶೇಪು, ಈ ರೀತಿ ಎಲ್ಲ ಶೇಪನ್ನು ಹಾಕಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೋಡಿ. ಆಮೇಲೆ ನೆಕ್ ಶೇಪನ್ನು ಹಾಕ್ಕೊಂಡು ನಾನಿಲ್ಲಿ ಈ ರೀತಿ ಮಾಡ್ಕೊಂಡಿದ್ದೀನಿ. ನೀವು ನೋಡಿಕೊಂಡು ಯಾವುದಾದ್ರೂ ಡಿಸೈನ್ ಇಷ್ಟ ಆಯಿತು ಅಂದರೆ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಇದನ್ನು ಪ್ರಾಕ್ಟೀಸ್ ಮಾಡಿರೋದು ಲೀಫ್ ಡಿಸೈನ್ ನೋಡಿ. ಬೇರೆ ಬೇರೆ ಡಿಫ್ರೆಂಟಾಗಿ ಮಾಡಿರೋಂಥ ಲೀಫ್ ಡಿಸೈನ್ ಇದು ಪ್ರಾಕ್ಟೀಸ್ ಮಾಡುವಾಗ ಮಾಡಿರೋಂಥದ್ದೇ. ಆಮೇಲೆ ನೋಡಿ ಈ ರೀತಿ ಹಾಫ್ ನೋಡಿ, ಈ ರೀತಿ ಹೀಗೆ ಹಾಕೊಳ್ಳಿ. ಸ್ಟ್ರೈಟ್ ಹಾಕೋ ಬದಲು ಈ ರೀತಿ ಕರು ಶೇಪ್ ಮಾಡಿಕೊಂಡು ಹಿಂಗೆ ಸುಮ್ಮನೆ ಪ್ರಾಕ್ಟೀಸ್ ಮಾಡಿ. ನೀವು ಇದರಿಂದ ನಿಮಗೆ ಗೊತ್ತಾಗ್ಬೋದು ಅಂತ ತೋರಿಸ್ತಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಈ ರೀತಿ ನಾವು ಕಲಿಯುವಾಗ ಯಾವ್ಯಾವ ರೀತಿ ಬಂದಿತ್ತು, ಯಾವ್ಯಾವ ರೀತಿ ಪ್ರಾಕ್ಟೀಸ್ ಮಾಡಿರೋದು ಅಂತ ಅವತ್ತು ಡಿಸೈನ್ ತೋರಿಸ್ದಾಗ ಹೇಳಿದ್ನಲ್ಲ, ಈ ರೀತಿ ಕರು ಕೊಡ್ಬೋದು ಅಂತ, ಅದನ್ನೇ ಈ ಥರ ಉಲ್ಟನೂ ಕೊಡ್ಬೋದು ನೋಡಿ. ಇದೆಲ್ಲ ಕಲಿಯುವಾಗ ಮಾಡಿರೋಂಥದ್ದು ನೋಡಿ. ಈ ರೀತಿ ಕರು ಶೇಪಲ್ಲಿ ಹಾಕ್ಕೊಂಡು ಅಲ್ಲಿಗೆ ಲೀಫ್ ಡಿಸೈನು ಮತ್ತು ಈ ರೀತಿ ಸುಮ್ಮನೆ ಫ್ಲವರ್ ಟೈಪು ಎಲ್ಲ ಮಾಡ್ಕೊಂಡು ಕಲ್ತಿರೋದು. ಇದನ್ನು ಅಷ್ಟೇ ಸುಮ್ಮನೆ ಪ್ರಾಕ್ಟೀಸು. ಹಿಂಗೆ ಮಾಡಿದ್ರೆ ಹೇಗಾಗುತ್ತೆ ಅಂತ ಪ್ರಾಕ್ಟೀಸ್ ಮಾಡಿರೋದು ಸ್ಲೀವ್ಗೆ ನೋಡಿ.
ನಿಮ್ಗೆ ಇಲ್ಲಿ ನಾನು ತೋರಿಸ್ತಾ ಇರೋದ್ರಲ್ಲಿ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆಯಿತಾ. ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಂಡು ಆ ಥರ ನೀವು ಮಾಡೋಕ್ಕೆ ಟ್ರೈಲ್ ಮಾಡಿ. ನೋಡಿ ರೈಸ್ ಸ್ಟಿಚ್ ಅಂತ ತೋರಿಸ್ತಿಲ್ವ ಮೊನ್ನೆ, ಇದನ್ನು ನೋಡಿ ಟ್ರೈಲ್ ಮಾಡಿರೋದು. ಇದೇ ರೀತಿ ಹೇಳಿದ್ದು ನಾನು, ಈ ರೀತಿ ರೈಸ್ ಸ್ಟಿಚ್ಚನ್ನು ಹಾಕೋಬೋದು. ನೆಕ್ಸ್ಟ್ ನೋಡಿ ಇಷ್ಟರಲ್ಲಿ ಎಷ್ಟು ಡಿಸೈನ್ ಮಾಡಿದ್ದೀನಿ ಒಂದು ಫ್ರೇಮ್ ಒಳಗಡೆ. ಸ್ಟಾರ್ಟಿಂಗ್ ಪಾಯಿಂಟು ನವಿಲನ್ನು ಬಿಟ್ಕೊಂಡೆ, ಆಮೇಲೆ ಗರಿ ಬಿಟ್ಟಿದ್ದೀನಿ ನೋಡಿ, ಫ್ಲವರ್ ಬಿಟ್ಟಿದ್ದೀನಿ, ಮತ್ತು ಈ ಥರ ಫ್ಲವರ್ ಹಾಕಿದ್ದೀನಿ ನೋಡಿ. ಎಷ್ಟು ಟೈಪು ಎಲ್ಲ ರೀತಿಯೂ ನಾನು ಪ್ರಾಕ್ಟೀಸ್ ಅನ್ನೋದನ್ನ ಮಾಡಿದ್ದೀನಿ. ನಿಮಗೂ ಅದನ್ನೇ ಹೇಳ್ಕೊಡ್ತಿರೋದು ನಾನು ಹೇಗೆ ಮಾಡಿದ್ದೀನಿ ನೋಡಿ, ಎಷ್ಟು ನೀಟಾಗಿ ಕಲಿಯುವಾಗ ಮಾಡ್ತಾ 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 ಸ್ವಲ್ಪ ಫಿನಿಶಿಂಗ್ ಅನ್ನೋದು ಬರುತ್ತೆ ನೋಡಿ. ಇದು ಸ್ಲೀವಿಗೆ ಹಾಕೋಕೆ ಅಂತ ಮಾಡ್ಕೊಂಡಿರೋದು ನೋಡಿ. ಸ್ಲೀವ್ಗೆ, ನೆಕ್ಕಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ನೋಡಿ. ಈ ರೀತಿ ಎಲ್ಲ ನೆಕ್ಕಿಗೆ ಮತ್ತು ಸ್ಲೀವಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ. ಇದು ಅಷ್ಟು ನೀಟ್ ಬಂದಿಲ್ಲ ಕಲಿಯುವಾಗ ಹಾಕಿರೋದು ನೋಡಿ. ಈ ರೀತಿ ಬೋಟ್ ನೆಕ್ ಡಿಸೈನ್ಗಳಿಗೆ ನೋಡಿ, ಈ ರೀತಿ ಎಲ್ಲ ಪ್ರಾಕ್ಟೀಸ್ ಮಾಡಿರೋದು. ಈ ರೀತಿ ನಾನು ಅದನ್ನು ನಿಮಗೆ ಹೇಳೋದು, ಪ್ರಾಕ್ಟೀಸ್ ಎಷ್ಟು ಮಾಡ್ತೀರಿ ಅಷ್ಟು ಬೇಗ ಕಲಿತೀರಿ ಅಂತ. ಈ ಥರ ಶೇಪ್ಗಳನ್ನ ನಾವೇ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಒಂದೇ ಶೇಪ್ ಹಾಕಬೇಕು ಅಂತ ಏನಿಲ್ಲ, ಬೇರೆ ಬೇರೆ ಶೇಪನ್ನು ಹಾಕ್ಕೊಂಡು ಈ ರೀತಿ ಪ್ರಾಕ್ಟೀಸ್ ಮಾಡಿ. ನೋಡಿ ಇದು ನಾನು ಸ್ಯಾರಿ ಕುಚ್ಚಿಗೆ ಹಾಕುವಾಗ ವರ್ಕ್ ಮಾಡೋಕ್ಕೆ ಅಂತ ಟ್ರೈನಿಂಗ್ ಮಾಡಿದ್ದು. ಈ ರೀತಿ ವರ್ಕ್ ಮಾಡಿಬಿಟ್ಟು ಕುಚ್ಚು ಕಟ್ಟಬೇಕು ಅಂತ ಈ ಥರ ಪ್ರಾಕ್ಟೀಸ್ ಮಾಡಿ ಆಮೇಲೆ ನಾನು ಸೀರೆಗೆ ಹಾಕಿದ್ದೆ ನೋಡಿ. ಇದು ಕಟ್ ವರ್ಕು, ಸ್ಲೀವಿಗೆ ಹಾಕುವಂಥದ್ದು ಕಟ್ ವರ್ಕ್ ಡಿಸೈನ್ ನೋಡಿ. ಕೆಳಗಡೆ ನೋಡಿ ಈ ರೀತಿ ಕಟ್ ವರ್ಕನ್ನು ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ, ತುಂಬ ಚೆನ್ನಾಗಿ ಬರುತ್ತೆ. ಮುಂದಿನ ಕ್ಲಾಸ್ಗಳಲ್ಲಿ ಈ ಥರದ್ದು ನಾನು ಹೇಳ್ಕೊಡ್ತೀನಿ. ನಾವು ಕೆಳಗಡೆ ಯಾವ ಥರ ನೆಟ್ಟು ಬೇಕಾದ್ರೂ ಕೊಡ್ಬೋದು, ಇಲ್ಲ ಈ ರೀತಿಯೂ ಸಹ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ನೋಡಿ ಈ ರೀತಿ ನೋಡಿ. ಇದು ಮಿರರ್, ಇದು ಪ್ಲಾಸ್ಟಿಕ್ ಮಿರರನ್ನು ಕೂರಿಸಿ ಮಾಡಿರೋವಂಥದ್ದು ನೋಡಿ. ಈ ಥರ ಚಿಕ್ಕ ಚಿಕ್ಕದಾಗಿ ಶೇಪನ್ನು ಹಾಕ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ. ನೆಕ್ಕು ನಾವೇನು ಮೆಜರ್ಮೆಂಟು ಬ್ಲೌಸ್ ಒಂದೇ ಬರುತ್ತೆ ಅದೇ ತೊಗೋಬೇಕು ಅಂತೇನಿಲ್ಲ. ಕಲಿಯುವಾಗ ಚಿಕ್ಕದಾಗಿನೇ ಸುಮ್ಮನೆ ಈ ರೀತಿ ಹಾಕ್ಕೊಂಡು ನೀವು ಶೇಪನ್ನು ಕೊಡೋದಕ್ಕೆ ಪ್ರಾಕ್ಟೀಸ್ ಮಾಡಿ. ಇದು ನಾನು ಮಾಡಿರೋವಂಥದ್ದು ಕಲಿಯುವಾಗ ನೋಡಿ, ಮ್ಯಾಂಗೋ ಶೇಪು ಈ ಥರ. ಇದನ್ನೇ ನಾನು ಹೇಳೋದು, ನಾನು ತೋರಿಸಿದ್ದನ್ನೇ ಮಾಡಬೇಡಿ, ಬೇರೆ ಬೇರೆ ಡಿಸೈನ್ನ ಆದಷ್ಟು ಪ್ರಾಕ್ಟೀಸ್ ಮಾಡಿ ಅಂತ. ನಾವು ಯಾವುದೇ ಕ್ಲಾಸಿಗೆ ಸೇರಿಕೊಂಡ್ರು ಅಮೌಂಟ್ ಕೊಟ್ಟು ಅವ್ರು ಹೇಳ್ಕೊಡ್ತಾರೆ ಅಷ್ಟೇ ಹೊರತು ಪ್ರಾಕ್ಟೀಸ್ ಮಾಡೋದು ನಮ್ಮ ಕೈಯಲ್ಲೇ ಇರುತ್ತಲ್ವ. ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ನೀಟಾಗಿ ಬರುತ್ತೆ. ಕ್ಲಾಸಸ್ ಏನಕ್ಕೆ ಅಂದರೆ ನಾವು ಡೌಟ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಒಬ್ರು ಗುರುಗಳು ಬೇಕು ಅಂತ ಹೇಳಿ ಕ್ಲಾಸಸ್ಸಿಗೆ ಸೇರ್ಕೊಳ್ಳೋದಷ್ಟೇ ನೋಡಿ. ತೋರಿಸ್ತೀನಿ ನೋಡಿ, ಇದು ಏನು ಬಟ್ಟೆ ಅಂತ ನಿಮಗೆ ಗೊತ್ತಾಗ್ತಿದೆ ಅಲ್ವಾ. ಕಾಟನ್ನು ಪಂಚೆ ಬರುತ್ತಲ್ಲ ಅದರಲ್ಲಿ ಟ್ರೈನಿಂಗ್ ಮಾಡಿರೋದು ನಾನು ನೋಡಿ. ಇದೆಲ್ಲ ಕಾಣಿಸ್ಬಾರ್ದು, ಆದರೆ ನಾನು ಟ್ರೈನಿಂಗ್ ಮಾಡುವಾಗ ಮಾಡಿರೋದಲ್ವಾ, ಅದಕ್ಕೋಸ್ಕರ ಅಲ್ಲೆಲ್ಲ ಆ ರೀತಿ ಕಾಣಿಸ್ತಾ ಇದೆ ನೋಡಿ. ಈ ರೀತಿ ನೋಡಿ, ಈ ರೀತಿ ಎಲ್ಲ ದೊಡ್ಡದಾಗಿ ಚಿಕ್ಕದಾಗಿ ಎಲ್ಲ ಮಾಡಿಕೊಂಡು ನೀವು ಆದಷ್ಟು ಪ್ರಾಕ್ಟೀಸನ್ನು ಮಾಡಿ ನೋಡಿ. ಇದನ್ನು ಅಷ್ಟೇ ಸುಮ್ಮನೆ ನೆಕ್ಕನ್ನು ಹಾಕ್ಕೊಂಡು ಬುಟಾಸನ್ನು ಇಟ್ಕೊಂಡು ಜಿಗ್ಜಾಗ್ ಶೇಪನ್ನು ಕೊಟ್ಟು ಮಾಡಿದ್ದು. ಮತ್ತು ಮಧ್ಯದಲ್ಲಿ ಖಾಲಿ ಉಳಿಯುತ್ತೆ ಅಂತೇಳಿ ಇಲ್ಲೊಂದು ಫ್ಲವರು ಮತ್ತು ಲೀಫು ಮಾಡ್ಕೊಂಡಿದ್ದು ಆಯಿತಾ. ಆಮೇಲೆ ಇಲ್ಲಿಗೆಲ್ಲ ಸುಮ್ಮನೆ ಫ್ಲವರು ಈ ಥರ ಕೊಡ್ಕೊಬಂದಿದ್ದು. ಒಂದು ಫ್ರೇಮಲ್ಲಿ ಹೀಗೆ ಫಿಲ್ ಮಾಡಿಬಿಟ್ಟು ನಾನು ಕಲಿತಾ ಇದ್ದಿದ್ದು. ವೇಸ್ಟ್ ಮಾಡಬೇಡಿ, ಈ ರೀತಿ ಫಿಲ್ ಮಾಡಿಕೊಂಡು ನೀಟಾಗಿ ನೀವು ಆದಷ್ಟು ಪ್ರಾಕ್ಟೀಸ್ ಮಾಡಿ. ಇದನ್ನು ಏನೋ ತೋರಿಸ್ತಿದ್ದೀನಿ ಅಂತ ಅಂದರೆ ನಿಮಗೂ ಒಂದು ಐಡಿಯಾಸ್ ಬರಲಿ ಅಂತ ಅಷ್ಟೇ ನೋಡಿ. ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡಬೇಕು ನೋಡಿ. ಕಾಣಿಸ್ತಿದೆಯಾ? ಈ ಥರ ನೀವು ಸಹ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಎಲ್ಲ ನೀವು ಆದಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೂ ನೀಟಾಗಿ ಬೇಗ ಕಲಿತೀರ ನೋಡಿ. ನೋಡಿ ಈ ರೀತಿ ಹಾಕೊಂಡಿದ್ದೀನಿ ನೋಡಿ. ಇದೆಲ್ಲ ಟ್ರೈನಿಂಗ್ ಮಾಡಿರೋದು. ಈ ರೀತಿ ಎಲ್ಲ ಕರು ಶೇಪನ್ನು ಅಷ್ಟೇ ನೋಡಿ. ನೆಕ್ಸ್ಟ್ ಶೇಪು ಈ ರೀತಿ ಚೇಂಜ್ ಬರುತ್ತೆ. ನೀವು ಹಾಕೊಳ್ಳುವಾಗ ವಿ ಶೇಪು, ರೌಂಡ್ ಶೇಪು, ಕರು ಶೇಪು ಹೀಗೆ ಶೇಪ್ಗಳನ್ನ ಚೇಂಜ್ ಮಾಡಿಕೊಂಡು ಕಲೀರಿ. ಯಾಕೆಂದರೆ ರಿಂಗ್ ಫ್ರೇಮನ್ನು ಇದು ಮಾಡಿ ನಿಮಗೂ ರೊಟೇಟ್ ಮಾಡೋಕ್ಬೇಕಲ್ವ ನೋಡಿ. ಈ ರೀತಿ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದೀನಿ. ನೀವು ಇದೇ ರೀತಿ ಪ್ರಾಕ್ಟೀಸ್ ಮಾಡಿಕೊಂಡು ಬೇಗ ಕಲಿತ್ರೆ ನನಗೂ ಖುಷಿ ಆಗುತ್ತೆ. ಮತ್ತು ಒಳ್ಳೊಳ್ಳೆ ಕಮೆಂಟ್ಗಳನ್ನ ಕೊಡ್ತಾ ಇದ್ದೀರಾ. ನಾನು ಹಾಕೋದು ಹೇಳ್ಕೊಡೋದು ಎಲ್ಲ ಇಷ್ಟ ಆಗ್ತಿದೆ ಅಂತ ತುಂಬ ಖುಷಿ ಆಗುತ್ತೆ ನೋಡಿ. ಫ್ರೆಂಡ್ಸ್, ನೀವು ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡಿ ಕಲಿತೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆಲ್ಲ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನನಗೆ ಒಳ್ಳೊಳ್ಳೆ ಕಮೆಂಟ್ ಹೇಳಿರೋರಿಗೆಲ್ಲ ಅವ್ರಿಗೂ ಸಹ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಹೀಗೇ ನನಗೆ ಯಾವಾಗಲೂ ಸಪೋರ್ಟಿವ್ ಆಗಿರಿ. ನಾನು ಅಷ್ಟೇ ನಿಮಗೋಸ್ಕರ
ವೀಡಿಯೋಗಳನ್ನ ಮಾಡಿ ಹಾಕ್ತೀನಿ, ಕಲ್ತ್ಕೊಳ್ಳಿ. ಹಾಗೆ ಒಳ್ಳೆ ಕಮೆಂಟ್ ಕೊಡಿ, ಅದರಿಂದ ನಾನು ಖುಷಿ ಪಡ್ತೀನಿ. ನನ್ನ ವೀಡಿಯೋದಿಂದ ನೀವು ಖುಷಿಪಟ್ಟು ಆದಷ್ಟು ಬೇಗ ಚೆನ್ನಾಗಿ ಕಲಿತು ನೀವು ನನ್ನ ಹಾಗೆ ವರ್ಕ್ ಮಾಡೋದನ್ನು ಕಲೀರಿ ಅಂತ ಕೇಳ್ಕೊಳ್ತಾ ಇವತ್ತಿಗೆ ವೀಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಮುಂದಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಇಷ್ಟು ನಿಮಗೆ ಮೋಟಿವೇಶನ್ಗೆ ಅಂತ ಮಾಡಿರೋವಂಥ ವಿಡಿಯೋ ಇದು. ಯಾಕೆಂದರೆ ನೋಡಿ, ಈ ಥರ ಕಲಿತಿದ್ದವರು ನಾವು ಹಾಕಿದ್ದೀವಿ ಅಂದಮೇಲೆ ಯಾವ್ಯಾವ ರೀತಿ ಪ್ರಾಕ್ಟೀಸ್ ಮಾಡಿರ್ತಾರೆ, ಹೇಗೆ ಕಲಿತಾರೆ ಅನ್ನೋದಿರುತ್ತೆ ಅಲ್ವ ನಿಮಗೆ ಬಿಗಿನರ್ಸ್ಗೆ. ಅದಕ್ಕೋಸ್ಕರ ತೋರಿಸಿದ್ದೀನಿ. ನೋಡಿ, ನಾವು ಯಾವ್ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ದೀವಿ, ಹೇಗೆ ಕಲ್ತ್ವಿ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ದಯವಿಟ್ಟು ನೀವು ಇದೇ ರೀತಿ ಕಲ್ತ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಅಷ್ಟೇ ನಾನು ಕಲಿಸ್ತಿರೋ ಉದ್ದೇಶ, ಕಲಿಬೇಕು ಹೆಣ್ಮಕ್ಳು, ಅವ್ರ ಕಾಲ ಮೇಲೆ ಅವ್ರು ನಿಲ್ಲಬೇಕು ಅನ್ನೋದು. ನಿಜವಾಗ್ಲೂ ನೀವು ನನ್ನ ವೀಡಿಯೋನ ನೋಡಿ ಕಲಿತಾ ಇದ್ದೀನಿ ಅಂದಾಗ ತುಂಬ ಖುಷಿಯಾಗುತ್ತೆ. ಒಬ್ಬರು ಇಬ್ಬರು ಯಾರು ಎಷ್ಟು ಜನ ಅನ್ನೋದು ಮುಖ್ಯ ಅಲ್ಲ, ನನ್ನ ಕಡೆಯಿಂದ ಒಬ್ಬರಾದರೂ ಕಲಿತಿದ್ದೀರಿ ಅಂತಿರಲ್ವಾ, ಅಷ್ಟೇ ನನಗೆ ಖುಷಿ. ಕಷ್ಟಪಟ್ಟು ವೀಡಿಯೋ ಮಾಡಿ ಎಡಿಟ್ ಮಾಡಿ ಎಲ್ಲ ಮಾಡಿ ಕಳಿಸಿದ್ಕೆ ಒಬ್ಬರಾದರೂ ಆ ಮೆಸೇಜನ್ನು ಕಳಿಸ್ತಾರಲ್ಲ, ಅಷ್ಟೇ ನನಗೆ ಖುಷಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.